ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಉರ್ದು ವಿಷಯದ ಕೊರತೆ ಎದುರಾಗಿದ್ದು, ಶಿಕ್ಷಣ ಇಲಾಖೆ ಶಿಕ್ಷಣ ಮುಂದುವರಿಸಲು ವಿಫಲರಾಗಿದ್ದಾರೆ ಎಂದು ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಆರೋಪಿಸಿದರು. ಉರ್ದು ಮಾಧ್ಯಮದಲ್ಲಿ 10ನೇ ತರಗತಿ ಪೂರೈಸಿದ ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ದಾಖಲಾತಿಯಾಗುತ್ತಿದ್ದಾರೆ. ಆದರೆ ಅವರು ಓದಿದ್ದ ಉರ್ದು ಮಾಧ್ಯಮದಲ್ಲಿ ಮುಂದುವರಿಸಲು ಅವಕಾಶ ಇಲ್ಲದಿರುವುದು ಆತಂಕಕಾರಿಯಾಗಿದೆ ಎಂದರು. ಈ ಭಾಷೆ ಏನಂದ್ರೆ ಎಲ್ಲರೂ ಮಾತಾಡ್ತಾರೆ, ಹಿಂದಿ ಮಾತಾಡೋರು ಪ್ರತಿಯೊಬ್ಬರು ಎಲ್ಲ ಭಾಷೆಯವರು ಬರೋನು ಮಿಕ್ಸ್ ಮಾಡಿ ಒಂದು ಭಾಷೆ ಆಗಿರೋದು ಉರ್ದು ಭಾಷೆ. ಈ ಭಾಷೆ ಚೆನ್ನಾಗಿ ಇತ್ತು, ನಡೀತಾ ಇತ್ತು, ಎಲ್ಲ ಸೌಲಭ್ಯಗಳು ಇತ್ತು, ಎಲ್ಲ ಟೀಚರ್ಸ್ಗಳು ಇದ್ದರು, ಎಲ್ಲ ಬೋಧನೆ ಮಾಡ್ತಾ ಇದ್ರು, ಎಲ್ಲ ಕಳೀತಾ ಇದ್ರು, ಎಲ್ಲ ಆಗ್ತಾ ಇದ್ರು. ಹಿಂದಿನ ದಿನಗಳಲ್ಲಿ ಉರ್ದು ಸ್ಕೂಲ್ಗೆ ಒಂದು ಗ್ರಹಣ ಟೈಪು ಇಟ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಸೇರೋದು ಒಂದೇ ಅಲ್ಲ, ಮಕ್ಕಳು ಉರ್ದು ಓದೋ ಮಕ್ಕಳು ಕಮ್ಮಿ ಆಗ್ತಾ ಇದೆ. ಈ ಯಾವ ಮಗುಗೆ ಉರ್ದು ಸಬ್ಜೆಕ್ಟ್ ಉರ್ದು ಅಡ್ಮಿಷನ್ ಸಿಕ್ಕಿಲ್ವೋ ಆ ಮಗುಗೆ ಕರ್ಕೊಂಡ್ ಬಂದು ನಾವು ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಇದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗ್ತೀರಾ. ಈಗ ನಮ್ಮ ಗುಡಬಂಡೆಯಲ್ಲಿ 6 ಮಕ್ಕಳು, ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಬೇರೆ 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 ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿದೆ ಅಲ್ಲಿನೂ ಇದೇ ಪ್ರಾಬ್ಲಮ್ ನಡೀತಾ ಇರೋದು. ಬೆಂಗಳೂರಿನ ಕೆಎಂಡಿಸಿ ಭವನದಲ್ಲಿ ನಡೆದ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರೊಂದಿಗೆ ಉರ್ದು ಭಾಷಾ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಚರ್ಚಿಸಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅವರ ಭರವಸೆ ಈಡೇರಿಲ್ಲ. ಶಿಕ್ಷಣ ಇಲಾಖೆ ಉರ್ದು ಭಾಷಾ ವಿದ್ಯಾರ್ಥಿಗಳಿಗೆ ಯಾವುದೇ ವಿಶೇಷ ಸೌಲಭ್ಯ ಒದಗಿಸಿಲ್ಲ ಎಂದು ಕಿಡಿಕಾರಿದ್ರು. ಮಕ್ಕಳ ಭವಿಷ್ಯಕ್ಕಾಗಿ ಬೇಡಿಕೆಯಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಓದನ್ನು ಮುಂದುವರಿಸಲು ಇದು ಸಹಾಯವಾಗುತ್ತದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.